ನಮ್ಮ ಮಹಾರಾಜರು ಯದುವೀರ್ ಒಡೆಯರ್ರವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಅವರೊಬ್ಬ ಹೋರಾಟಗಾರ್ತಿ, ಕನ್ನಡದ ಹೆಮ್ಮೆಯ ಪುತ್ರಿ. ಅವರು ಬಂದು ಉದ್ಘಾಟನೆ ಮಾಡಲಿ, ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತೇಳ್ಬಿಟ್ಟು ಮಹಾರಾಜರೇ ಹೇಳಿದ್ದಾರೆ. ಆದರೂ ಕೂಡ ಈ ನಮ್ಮ ಪ್ರತಾಪ್ ಸಿಂಹ ಅಂತವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿಯೂ ಕೂಡ ನಾಡ ಹಬ್ಬ ದಸರಾ, ಈ ಒಂದು ಹಬ್ಬದಲ್ಲೂ ಕೂಡ ಜಾತಿ ಧರ್ಮ, ಇವರು ಮುಸಲ್ಮಾನರು, ಅವರು ಇವರು ಅಂತೇಳ್ಬಿಟ್ಟು ಜಾತಿ ಹುಡ್ಕೋದ್ರ ಮುಖಾಂತರ ಒಡಕೂಟ ಮಾಡುವಂತಹ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಕನ್ನಡಿಗರು ಅಂತ ನಾವು 15 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ರಿ. ಇಲ್ಲೆಲ್ಲ ನಾವು ಪರಿಸರದ ಗಣೇಶನೇ ಇಟ್ಟಿರೋದು. POPದೆಲ್ಲ ಇಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಸೇಲು ಮಾಡ್ತಾಯಿಲ್ಲ. ಪಬ್ಲಿಕ್ ಮಾತ್ರ POP ಬಂದು ತಗೊಂಬಂದು ಇದು ಮಾಡ್ತಾಯಿದ್ದಾರೆ. ನಮ್ಗೆ ಇಲ್ಲಿ ಅದಕ್ಕೋಸ್ಕರನೇ ಬಿಸ್ನೆಸ್ ಆಗ್ತಾಯಿಲ್ಲ. ನಾವೆಲ್ಲ ದೊಡ್ಡದೆಲ್ಲ ಬಂಡವಾಳ ಒಂದು 8 ರಿಂದ 10 ಲಕ್ಷ ಇದೆ. ನಮ್ಗೆ ಇಲ್ಲಿ ನೋಡಿದ್ರೆ ಒಂದು 3 ಲಕ್ಷ ಆಗಿದೆ. ಇನ್ನೂ 7 ಲಕ್ಷ ಆಗಬೇಕು. ಒಂದು ದಿನಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ವ್ಯಾಪಾರ ಡಲ್ ಇದೆ. ಕಳೆದ ಬಾರಿ ಚೆನ್ನಾಗಿತ್ತು ಸ್ವಲ್ಪ. ಈ ವರ್ಷ ಸ್ಟ್ರೀಟ್ ಎಲ್ಲ ಕಮ್ಮಿ ಆಗಿದೆ. POP ಎಲ್ಲ ತಂದು ಅವರೇ ಬಿಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಇದಕ್ಕೆ ಮಣ್ಣಿಗೆ ಸೇಲ್ ಆಗ್ತಾ ಇಲ್ಲ. ಅಧಿಕಾರಿಗಳು ಬಂದು ನಮ್ಗೆ ಹೇಳಿದ್ರು, ವಾರ್ನಿಂಗ್ ಮಾಡಿದ್ರು. ಅವ್ರಿಗೆ ವಾರ್ನಿಂಗ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಮಗೆಲ್ಲ. ಅವ್ರು ಮಾತ್ರ POP ಎಲ್ಲ ನಮ್ಮ ಚಿಕ್ಕಬಳ್ಳಾಪುರಕ್ಕೆಲ್ಲ ಬಂದಿದೆ ಅಂತೆ, ಬರ್ತಾ ಇದೆ. ಇಲ್ಲೇ ನಮ್ಮ ಮುಂದೆನೇ ಹೋಗ್ತಾ ಇದೆ. ನಾವೆಲ್ಲ ಈ ಪರಿಸರದ ಗಣೇಶನೇ ಇಡೋದು. ಇಲ್ಲಿ ಸೇಲ್ ಮಾಡೋದಕ್ಕೆ ಅದೇ ಹೇಳಿರೋದು ನಮಗೆ. POPದಂತೂ ಇಟ್ಟಿಲ್ಲ ನಾವು. ಯಾವ ಥರ ಅಂತ ಹೇಳಿದ್ರೆ ಅದೇ ಇಲ್ಲಿ ಬಿಸ್ನೆಸ್ ಕಮ್ಮಿ. ಯಾಕೆಂದರೆ ಅವ್ರು ತಗೊತಾ ಇಲ್ಲ ಗಣೇಶ. ನಾವು ತಗೊತಾರೆ ಅಂತ ತಂದಿರೋದು. ಅವ್ರು ಬೇರೆ ಕಡೆಯಿಂದ POP ತರ್ತಾರೆ, ಆಂಧ್ರ ಸೈಡಿಂದ. ನಮ್ಮ ಕರ್ನಾಟಕದಲ್ಲಿಲ್ಲ. ಇಡೋದು ಮಾತ್ರ ಅವರು ಕ್ಲೀನಾಗಿ ತಗೊಂಬಂದು POP